ಸ್ಟಾರ್ಟಿಂಗ್ ಡಿಫ್ರೆಂಟ್ ಆಗಿರುತ್ತೆ, ನೋಡುವಂತೆ ವೇಟ್ ಮಾಡಿ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ಏನಿದು ಅಂತಂದರೆ ಇವತ್ತೇನು ನಾನು ಟೊಮೆಟೊ ಆನಿಯನ್ ತೋರಿಸ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಆ್ಯಂಡ್ ಆಲ್ರೆಡಿ ನೀವು ತಮ್ಮೇಲೆ ನೋಡಿರ್ತಾರೆ. ಸೊ ಯಾಕೆ ಲೇಟ್ ಮಾಡೋಣ. ಸೊ ತುಂಬ ಸೋ ಅಂತೀನಲ್ಲ. ಆ್ಯಂಡ್ ನಾನಿವತ್ತು ಅನ್ನೋದನ್ನು ಯೂಸ್ ಮಾಡಲ್ಲ, ಆಲ್ಮೋಸ್ಟ್ ಕಮ್ಮಿ ಯೂಸ್ ಮಾಡಿ ಇವತ್ತು ಬ್ಲಾಗ್ ಮಾಡ್ತೀನಿ. ನಾನು ಇವಾಗ ಬೆಂಡೆಕಾಯಿ ಪಲ್ಯನ ಮಾಡೋದನ್ನು ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದೇನೆಂದರೆ ಅನ್ನೋ ಪದ ಯೂಸ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ ಮಾತು. ಅಂದರೆ ಕ್ಯಾಚ್ ಆಗ್ತಿಲ್ಲ ಸಡನ್ನಾಗಿ ಏನು ಮಾತಾಡಬೇಕು ಅಂತ. ಹಾಗಾಗಿ ನಾನಿರೋದು ಪಿ ಜಿಯಲ್ಲಿ, ರೂಮಲ್ಲಿ. ಸೊ ಹಾಗಾಗಿ ನನ್ನ ರೂಮ್ ಇರೋದು ಈ ಥರ. ಅದನ್ನು ನಂದು ರೂಮ್ ಬ್ಲಾಗ್ ಬೇಕಿದ್ದರೆ ಕೇಳಿ, ಅದನ್ನ ಫುಲ್ ಬ್ಲಾಗ್ ಮಾಡಿ ಹಾಕ್ತೀನಿ. ರೂಮ್ ವಿಡಿಯೋ ಬೇಕಂದರೆ ನಾನಿವಾಗ ಫಸ್ಟು ಬೆಂಡೆಕಾಯಿ ಪಲ್ಯ ಮಾಡಬೇಕಂತಂದರೆ ಟೊಮೆಟೊ ಆನಿಯನ್ ಕಟ್ ಮಾಡ್ಕೋಬೇಕು. ಆ್ಯಂಡ್ ಅದನ್ನು ಬೆಂಡೆಕಾಯಿನೂ ಕಟ್ ಮಾಡ್ಕೋಬೇಕು. ನಿಮ್ಗೇನು ಗೊತ್ತಾ, ನಾನು ಬೆಂಡೆಕಾಯಿನ ಡಿಫ್ರೆಂಟ್ ಸ್ಟೈಲಲ್ಲಿ ಕಟ್ ಮಾಡ್ತಿದ್ದೀನಿ. ಅಂದರೆ ನಾರ್ಮಲಾಗಿ ಕಟ್ ಮಾಡಲ್ಲ. ಇವಾಗ ಅದನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಸೊ ಇನ್ನೇನಕ್ಕೆ ಲೇಟ್ ಮಾಡೋಣ, ಬನ್ನಿ ಗೈಸ್. ಇವಾಗ ನಾನು ಆನಿಯನ್ ಮತ್ತು ಟೊಮೆಟೊ ಕಟ್ ಮಾಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡೆ. ಏನಿಲ್ಲ, ಇವಾಗ ಬೆಂಡೆಕಾಯಿ ಕಟ್ ಮಾಡಬೇಕು. ಆ್ಯಂಡ್ ಬೆಂಡೆಕಾಯಿ ಪಲ್ಯ ಮಾಡೋಳಿದ್ದೀನಿ ನಾನು. ಬೆಂಡೆಕಾಯಿ ಪಲ್ಯ ಪ್ಲಸ್ ರೈಸ್ ಮಾಡ್ತೀನಿ. ಹಾಗಾಗಿ ಮೊದಲು ನಾವು ಬೆಂಡೆಕಾಯಿನ ಕಟ್ ಮಾಡ್ಕೋಬೇಕು. ಸೊ ಇವಾಗ ಬೆಂಡೆಕಾಯಿನ ಕಟ್ ಮಾಡೋಣ. ಆ್ಯಂಡ್ ನಾನು ನಿಮ್ಗೆ ಮೊದಲೇ ಹೇಳಿದಂಗೆ ಬೆಂಡೆಕಾಯಿನ ಡಿಫ್ರೆಂಟಾಗಿ ನಾನು ಕಟ್ ಮಾಡ್ತಿದ್ದೀನಿ ಅಂತ ಅಂದಿದ್ನಲ್ಲ, ಅದನ್ನು ಇವಾಗ ತೋರಿಸ್ತೀನಿ ತಾಳಿ ನಿಮಗೆ. ಇದು ಪಲ್ಯ ಮಾಡ್ತಿದ್ದೀನಿ, ನಾರ್ಮಲ್ ಪಲ್ಯನೇ, ಎಲ್ಲರೂ ಹೆಂಗೆ ಮಾಡ್ತಾರಲ್ಲ ಹಾಗೇನ ಮಾಡೋದು. ಬಟ್ ಕಟ್ಟಿಂಗ್ ಸ್ಟೈಲ್ ಮಾತ್ರ ಡಿಫ್ರೆಂಟ್ ಆಗಿದೆ. ಮೊದಲೇ ಹೇಳಿದಂಗೆ ನಾನು ಇರೋದು ರೂಮಲ್ಲಿ. ಸೊ ನಮ್ಮ ರೂಮ್ ಸ್ವಲ್ಪ ಮೆಸ್ಸಿ ಅಂದರೆ ಸ್ವಲ್ಪ ಗಲೀಜು ಅಂತ ಅನಿಸಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಂದು ರೂಮ್ ಟೂರ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ವಿಡಿಯೋನ ಮಾಡಿ ಹಾಕ್ತೀನಿ. ಚಲೋ, ಇವಾಗ ನಾನು ಯಾವ ಥರ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಅಂದಿದ್ನಲ್ಲ, ಅದನ್ನ ತೋರಿಸ್ತೀನಿ ತಡೀರಿ ನಿಮಗೆ. ಒಂದು ನಿಮಿಷ. ಏನಿಲ್ಲ, ಇವಾಗ ಒಂದು ಕಟ್ ಮಾಡಿದ್ದೀನಿ ನಾನು. ಏನಂದರೆ ಟೊಮೆಟೊ ಆಮೇಲೆ ಆನಿಯನ್ ಕಟ್ ಮಾಡಿದ್ದೀನಲ್ಲ, ಇದರಲ್ಲೇ ಕಟ್ ಮಾಡಿ ತೋರಿಸ್ತಿದ್ದೀನಿ. ಈ ಥರ ಎರಡೂ ಸೈಡ್ ಕಟ್ ಮಾಡ್ಕೊತೀನಿ. ಸ್ವಲ್ಪ ಚಿಕ್ಕದಿರಬೇಕಾಗಿತ್ತು, ಬೆಂಡೆಕಾಯಿ ಇನ್ನೂ ಚೆನ್ನಾಗಿ ಬರುತ್ತೆ. ಈ ಥರ ನಾನು ಫುಲ್ಲು ಲಾಂಗಾಗಿ ಕಟ್ ಮಾಡ್ತೀನಿ. ಇವಾಗ ಒಂದು ಸೀಟ್ ಕಟ್ ಮಾಡಿ ಇಟ್ಟಿದ್ದೀನಿ, ನಿಮ್ಗೆ ತೋರಿಸ್ತೀನಿ. ಆಮೇಲೆ ಇದನ್ನು ಈ ಥರ ಎಲೆಯಾಗಿ ಕಟ್ ಮಾಡ್ಕೊತೀನಿ, ಚೆನ್ನಾಗಿ ಬರುತ್ತೆ ನೋಡಿ. ಆ್ಯಂಡ್ ಬೆಂಡೆಕಾಯಿ ತುಂಬ ಒಳ್ಳೆಯದು, ಹಾಗಾಗಿ ಮಾಡೋದು. ಇನ್ನೊಂದೇನೆಂದರೆ ನಾನು ಅನ್ನೋದನ್ನು ಕಮ್ಮಿ ಯೂಸ್ ಮಾಡ್ತೀನಿ ಅಂತ ಅಂದಿದ್ದೀನಿ. ಯಾಕಂದರೆ ವಿಡಿಯೋದಲ್ಲಿ ಜಾಸ್ತಿ ಅಂತೀನಿ ನಾನು, ಅದನ್ನು ಬಿಟ್ಟಿದ್ದೀನಿ. ಈಗ ಈ ಥರ ನಾನು ಕಟ್ ಮಾಡ್ಕೋತೀನಿ. ಎಷ್ಟೊಂದಿದೆ ಅಂದರೆ ಬೆಂಡೆಕಾಯಿ ನೋಡಿ, ಇನ್ನೊಂದಿಷ್ಟೇ ಇದೆ, ತೊಳೆದಿದ್ದೀನಿ. ಆ್ಯಂಡ್ ಟೊಮೆಟೊ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ. ಆ್ಯಂಡ್ ಇದನ್ನು ಫುಲ್ ಕಟ್ ಮಾಡ್ತೀನಿ, ಕಟ್ ಮಾಡೋಣ ತಡೀರಿ ಗೈಸ್. ಫುಲ್ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಅಂತಂದೆಲ್ಲ. ಈ ಥರ ಎಲೆಯಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಮಾಡಬೇಕು ಅಷ್ಟೇ. ಆ್ಯಂಡ್ ನನ್ನ ಗ್ಯಾಸ್ ಯಾವ ಥರ ಇವೆ ಅಂದರೆ ಈ ಥರ ಇದೆ ನೋಡಿ. ಗ್ಯಾಸ್ ಈ ಥರ ಚಿಕ್ಕದಾಗಿರೋ 2 ಗ್ಯಾಸ್ ಇದೆ. ಒಂದು ನಂದಿದೆ, ಒಂದು ನನ್ನ ಫ್ರೆಂಡಿಂದಿದೆ. ಗೈಸ್ ಏನಂದರೆ ಇವಾಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಏನೇನಂತಂತ ಬೆಂಡೆಕಾಯಿ ಆ್ಯಂಡ್ ಮೇನ್ ಅದೇ ಬೆಂಡೆಕಾಯಿ ಪಲ್ಯಲ್ಲಿ, ಆಮೇಲೆ ಟೊಮೆಟೊ ಆನಿಯನ್ ಆ್ಯಂಡ್ ಕೊತ್ತಂಬರಿ ಎಲ್ಲನೂ ನಮ್ಗೆ ಇನ್ನೊಂದೇನಂದರೆ ನೀಟಾಗಿ ಇಟ್ಕೊಂಡು ಅಡುಗೆ ಅಂದರೆ ನಿಮಗೆ ಬ್ಲಾಗಲ್ಲಿ ತೋರಿಸೋದಕ್ಕೆಲ್ಲನೂ ಸಜ್ಜು ಮಾಡಿಟ್ಟು ನೀಟಾಗಿ ಇಟ್ಕೊಂಡು ತೋರ್ಸೋಕ್ಕಾಗಲ್ಲ. ಯಾಕಂದರೆ ನಾನಿರೋದು ರೂಮಲ್ಲಿ. ಸೊ ನನಗೆ ಎಲ್ಲ ಥರ ಐಟಮ್ಸ್ ಇಲ್ಲ. ಹಾಗಾಗಿ ಸ್ವಲ್ಪ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕೊತ್ತಂಬರಿನೂ ಇದೆ, ತೊಳಿತೀನಿ ಇವಾಗ. ಅಷ್ಟು ಅಡ್ಜಸ್ಟ್ ಮಾಡಿರ್ತೀವಿ.
ಇವಾಗ ಫಸ್ಟ್ ಇದನ್ನ ಮಾಡೋದಕ್ಕೆ ನಾವು ಗ್ಯಾಸ್ ಹತ್ತಿಸ್ಬೇಕಲ್ಲ, ಗ್ಯಾಸ್ ಹಚ್ಚೋಣ ಚೆನ್ನಾಗಿ. ಗೈಸ್ ಇವಾಗ ಎಣ್ಣೆ ಹಾಕ್ತಿದ್ದೀನಿ, ಅದು ತವಾ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಫಸ್ಟು ಇದನ್ನ ಫ್ರೈ ಮಾಡ್ಕೊಂಡ್ಬಿಡೋಣ ಬೆಂಡೆಕಾಯಿನ. ಏನೇನೋ ಕಮೆಂಟ್ ಹಾಕಬೇಡಿ, ಅಂದ್ರೆ ಹೆದರ್ತಾಳೆ ಅವನು. ಹೌದು, ಇವಾಗ ಎಣ್ಣೆ ಇದೆ ಅಂದ್ರೆ ಅದಕ್ಕೆ ಸ್ವಲ್ಪ ನೀರು ಸಿಡಿದ್ರೆ ಚಟಪಟ ಅಂತ ಸಿಡಿತಲ್ಲ, ಸ್ವಲ್ಪ ಫ್ರೈ ಮಾಡಬೇಕು. ಏನಂದ್ರೆ ಫ್ರೈ ಮಾಡ್ತಿದ್ದೀನಿ. ಕೆಳಗಡೆ ಕುತ್ಕೊಂಡು ಅಡುಗೆ ಮಾಡೋದು ತುಂಬಾನೇ ಈಸಿ, ಇದೇ ಬೆಸ್ಟು. ದೊಡ್ಡ ಗ್ಯಾಸ್ ಏನಕ್ಕೆ ದೊಡ್ಡದಿಲ್ಲ ಅಂತ ಅಂದರೆ, ಇದು ನಾವು ಅಡುಗೆ ಮಾಡ್ಕೋಕಂತ ಅಂದಿದ್ದಲ್ಲ, ಹಾಗೆ ನಾವು ಮೆಸ್ ಮಾಡಿರೋದು ಹೊರಗಡೆ. ಹಾಗೆ ಏನಾದರೂ ನಮ್ಗೆ ತಿನ್ಬೇಕು ಅನ್ಸಿದೆ ಸ್ಪೆಷಲ್ ಆಗಿ ಈ ಥರ ಮಾಡ್ಕೊಂಡು ಅಂತ. ಎಲ್ಲ ಹುರ್ಕೊಂಡಿದ್ದೀನಿ. ಇವಾಗ ಇದನ್ನ ತೆಗೆದ್ಬಿಡೋಣ. ಈ ಥರ ಬಂದಿದೆ, ಸಾಕು ಇಷ್ಟೇ. ನಾನು ಹೇಳಿದ್ನಲ್ಲ, ಈ ಥರ ಕಟ್ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅಂತ. ನೋಡಿ, ಇವಾಗ ಇದರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದನ್ನೇ ಸ್ಪೂನ್ ಯೂಸ್ ಮಾಡ್ತಿದ್ದೀನಿ ಅಂದರೆ, ನಾನು ಮೊದಲೇ ಹೇಳಿದ್ದೀನಿ, ನಾನಿರೋದು ರೂಮಲ್ಲಿ ಆ್ಯಂಡ್ ನಮಗೆ ಎಲ್ಲ ಸವಲತ್ತು ಇರಲ್ಲ. ಸಿಡಿಯುತ್ತೆ. ಅದು ಸಾಸಿವೆ ಚಟಾಪಟ ಅಂದಮೇಲೆ ನಾನು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಸಿಡಿತಿದೆ ಗೈಸ್ ಇದು. ಇವಾಗ ಸ್ವಲ್ಪ ಆನಿಯನ್ ಹಾಕೋಣ. ಆನಿಯನ್ ಹಾಕಿದ್ದೀನಿ ನೋಡಿ ಹೇಗೆ. ನಾನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಿ, ಅಂದರೆ ತುಂಬ ಟೇಸ್ಟಿಯಾಗಿ ಮಾಡ್ತೀನಿ. ಚೆನ್ನಾಗಿ ಅಂದರೆ ಚೆನ್ನಾಗಿ ಅಲ್ಲ, ಅದು ಸ್ವಲ್ಪ ಬ್ರೌನ್ ಶೇಡ್ ಬರಬೇಕು ಇವಾಗ. ನಾನು ಕಾಣಿಸ್ತಿದ್ದೀನಾ? ಕುತ್ಕೊಂಡ್ರೆ ಕಾಣಿಸುತ್ತೆ, ಬಟ್ ಕುತ್ಕೊಂಡ್ರೆ ನನಗೆ ಸಿಡಿಯುತ್ತೆ ಅನ್ನೋ ಒಂದು ಭಯ ಆಗ್ತಿದೆ. ಗ್ಯಾಸ್ ಜೋರಾಗಿಡೋಣ. ಇದು ಫ್ರೈ ಆಗ್ತಿದ್ದ ಅಂದರೆ ಸ್ವಲ್ಪ ಹೊಕ್ಕೊಳ್ತಿದ್ದೀನಲ್ಲ, ಒಂದು ರೇಂಜಿಗೆ ಬಂದಿದೆ. ತುಂಬಾ ಇದು ಬೇಡ, ಈ ಥರ ಆಗಿದೆ ಸಾಕು. ಕಾಣಿಸ್ತಿದೆ ನಿಮಗೂ ಕೂಡ. ನಾನು ಇದನ್ನು ಕೊತ್ತಂಬರಿ ತೊಳೆದಿದ್ದೀನಿ. ಟೊಮೆಟೊ ಹಾಕ್ತೀನಿ ಇದರಲ್ಲಿ. 1 ಟೊಮೆಟೊ ತೊಗೊಂಡಿದ್ದೆ ನಾನು, 1 ಟೊಮೆಟೊ ಹಾಕಿದ್ದೀನಿ. ಟೊಮೆಟೊನ ನಾನು ಏನಕ್ಕೆ ಅಂದರೆ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ತೀನಿ ಅಂದರೆ ಸ್ವಲ್ಪ ಮೆತ್ತಗಾಗುತ್ತೆ. ಅಂದರೆ ನಾನು ಈ ಬೆಂಡೆಕಾಯಿ ಪಲ್ಯಗೆ ನೀರು ಹಾಕಲ್ಲ, ಟೊಮೆಟೊದಲ್ಲೇ ಅದನ್ನು ಫುಲ್ಲು ಸ್ಟೀಮಲ್ಲೇ ಇದು ಮಾಡ್ತೀನಿ ಅಷ್ಟೇ. ಉಪ್ಪನ್ನು ಇದರಲ್ಲಿ ಹಾಕೋತೀವಿ. ಉಪ್ಪು ಹಾಕಿದರೆ ಅದು ಆನಿಯನ್ ಇದು ಎಲ್ಲ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಹಾಗಾಗಿ ಇದನ್ನ ಹುರಿತಿದ್ದೀನಲ್ಲ, ಅದು ಈ ಥರ ಆಗಿದೆ. ಎರಡು ಸೇರಿಕೊಂಡು ಇದಾದ್ಮೇಲೆ ಇದಕ್ಕೆ ನಾನು ಬೆಂಡೆಕಾಯಿ ಹಾಕೋದು. ಇದನ್ನ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ತೀನಿ. ಆ್ಯಂಡ್ ಇದಾದ್ಮೇಲೆ ಖಾರ ಹಾಕೋತೀನಿ. ನಾನು ಯಾವುದೋ ಥರ ಮಸಾಲೆ ಹಾಕಲ್ಲ, ಯಾಕಂದರೆ ಮನೆಯಲ್ಲಿ ಮಾಡಿರೋ ಮಸಾಲೆ ಖಾರ ಇದೆ ನಮ್ಮದು, ನಮ್ಮಮ್ಮ ಮಾಡಿರೋದು. ಹಾಗಾಗಿ ಅದನ್ನ ಹಾಕ್ತೀನಿ. ಇಷ್ಟು ಹಾಕ್ತೀನಿ ನಾನು. ನನಗೆ ಸ್ವಲ್ಪ ಸ್ಪೈಸಿ ಇರಬೇಕು. ಏನು ಇವಳು ಇದೇ ಚಮಚ ಯೂಸ್ ಮಾಡ್ತಲ್ಲ ಅಂತಲ್ಲ, ಚಮಚೆ ನಾನೇ ತಿನ್ನೋದಲ್ಲ, ಹಾಗಾಗಿ
ಬೇರೆದವ್ರು ತಿಂತಿದ್ರೆ ಇದೇ ಸ್ಪೂನ್ ಯೂಸ್ ಮಾಡಬಾರ್ದು. ನಂದು ಖಾರ ಬಂದುಬಿಟ್ಟು ಇಷ್ಟೇ ಇದೆ, ಖಾಲಿ ಆಗೋಕೆ ಬಂದಿದೆ, ತರಿಸ್ಕೊಡ್ಬೇಕದು ನಾವು ಊರಿಂದ. ಹಾಗಾಗಿ ಇಡ್ಲಿ ಸ್ಪೂನ್ ಯೂಸ್ ಮಾಡ್ತಿದ್ದೀನಿ. ಜಾಸ್ತಿ ಖಾರ ಆಯಿಲ್ ಇತ್ತಂದರೆ ನಾನು ಬೇರೆ ಬೇರೆ ಸ್ಪೂನ್ ಮಾಡ್ತೀನಿ. ನೋಡಿ ಆಯಿಲು ಚೂರೇ ಇದೆ, ಆಯಿಲ್ ಪೂರ ಚೂರೇ ಇದೆ. ಇಷ್ಟೇ ಕಾಸ್ತಿದೆ ಅಲ್ಲ, ಇಷ್ಟೇ ಇದೆ. ಖಾರನೂ ಇಷ್ಟೇ ಇದೆ. ಹಾಗಾಗಿ ಇಡ್ಲಿ ಸ್ಪೂನ್ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಕಟ್ ಮಾಡಿ. ಇದನ್ನ ಫುಲ್ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಿಷ್ಟೆಲ್ಲ ಆಗುತ್ತೆ. ಇದನ್ನ ಸ್ವಲ್ಪ ಒಂದು 5 ನಿಮಿಷ ಮುಚ್ಚಿಡ್ತೀನಿ. ಇವಾಗ ರೈಸ್ಗೆ ಇಟ್ಕೊಂಡ್ಬಿಡೋಣ, ಯಾಕಂದ್ರೆ ಇದು ಆಗೋಷ್ಟರಲ್ಲಿ 3 ವಿಸಲಲ್ಲಿ ರೈಸ್ ಆಗಿಬಿಡುತ್ತೆ. ಆ್ಯಂಡ್ ಇವಾಗ ಪಲ್ಯ ಮಾಡಿದೆ. ಇವಾಗ ಪಲ್ಯ ಆಯಿತು, ಹಾಗಾಗಿ ಇದನ್ನ ರೈಸ್ಗೆ ಇಟ್ಟಿದ್ದೀನಿ. ವೈಟ್ ರೈಸು ಅದನ್ನು ತೋರಿಸ್ಬೇಕು. ಇಲ್ಲ, ವೈಟ್ ರೈಸ್ ಇಟ್ಟಿದ್ದೀನಿ. ಇದು ಆಫ್ ಮಾಡಾಯಿತು. ಇವಾಗ ಅದು ಪಲ್ಯ ಹೆಂಗಾಗಿದೆ ಎಲ್ಲನೂ ಗೈಸ್ ನೋಡಿ. ಫುಲ್ ಈ ಥರ ಬಂದಿದೆ. ಅಂದರೆ ಹೀಟಲ್ಲಿ ಅಂದರೆ ಅದು ಹವಾ ಇದೆಯಲ್ಲ, ಸ್ಟಿಮ್ಮಲ್ಲೇ ಬೆಂದಿರುತ್ತೆ. ಇದನ್ನ ಸ್ವಲ್ಪ ಪ್ಲೇಟ್ ಹಾಕಿ ಮುಚ್ಚಿಡೋದು. ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ. ರೈಸ್ಗೆ ಇಟ್ಟಿದ್ದೀನಿ. ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಏನಂತ. ಆ್ಯಂಡ್ ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ಮೋಸ್ಟ್ ಅನ್ನು ಯೂಸ್ನ ಮಾಡಿರೋ ಲಾಸ್ಟ್ನೇದಲ್ಲಿ ಯೂಸ್ ಮಾಡಿದೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.